ಆ ಪ್ರೀತಿ ಇವತ್ತಿಗೂ ನನ್ನಲ್ಲಿ ಹಸಿರಾಗಿದೆ. ವಿಕ್ರಮ್ ತಲೆಗೆ ದೊಡ್ಡ ದೊಡ್ಡ ಆರೋಪಗಳನ್ನು ಕಟ್ತಾ ಇದ್ದಾರೆ. ಕಾಂಪೌಂಡ್ ಬಿತ್ತು, ಸ್ಕೂಲ್ ವ್ಯಾನ್ ಆಕ್ಸಿಡೆಂಟ್ ಆಯಿತು, ಜನಗಳಿಗೆ ನೋವಾಯಿತು. ಯಾಕೀಗೆಲ್ಲ ಆಗ್ತಾ ಇದೆ? ಏನೂ ತಪ್ಪು ಮಾಡ್ದ ಅವನಿಗೆ ಇಂಥ ಕಷ್ಟಗಳು ಬರೋದು ಸರಿನಾ? ನನ್ನಿಂದನೇ ಅವನಿಗೆ ಅಪಾಯ ಕಾದಿದ್ಯಾ? ನಾನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆನಾ? ಛೇ, ನಾನು ಹೆತ್ತ ಮಗನಿಗೆ ನನ್ನಿಂದನೇ ನೆಮ್ಮದಿ ಹಾಳಾಗ್ತಿದೆಯಲ್ಲ. ವಿಕ್ರಮ್, ನನ್ನ ಮಾತು ಕೇಳ್ತೀಯಾ? ನಿನ್ನ ಪರಿಸ್ಥಿತಿ ಇವಾಗ ತುಂಬಾ ಕೆಟ್ಟದಾಗಿದೆ. ಸೀರಿಯಸ್ ಆಗಿ ಯೋಚನೆ ಮಾಡು. ಯಾಕೋ ಗೊತ್ತಿಲ್ಲ ಪ್ರಮೋದಿನಿ, ಮನಸ್ಸು ತೇಲ್ತಾ ಇರತ್ತೆ. ಒಳ್ಳೊಳ್ಳೆ ಸಾಂಗ್ ಕೇಳಬೇಕು ಅನ್ಸುತ್ತೆ, ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ಸುತ್ತೆ. ಯಾಕೆ ಹೀಗೆ? ನೀನು ಕಾಲೇಜ್ ಹುಡುಗ ಅಲ್ಲ, ಒಂದು ಕ್ಷೇತ್ರದ MLA. MLA ಆಗ್ಬಿಟ್ರೆ ಇವೆಲ್ಲ ಮಾಡಬಾರ್ದು ಅಂತಿದ್ಯಾ? ನಾನು ಮನುಷ್ಯನೇ. ಹೈಕಮಾಂಡ್ ಇಂದ ಒಂದು ಮಾಹಿತಿ ಬಂದಿದೆ, ನಾನು ಅದನ್ನ ನಿಂಗೆ ತಿಳಿಸ್ಬೇಕಾಗಿದೆ. ಬಿಡಿ ಪ್ರಮೋದಿನಿ, ಚಿಕ್ಕ ವಯಸ್ಸಿಂದ ಈ ರಾಜಕೀಯ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಎಷ್ಟೇ ಕಲ್ತ್ರು ಮುಗಿಯೋದ ಪಾಠ ಇದು. ಒಂದು ಸ್ಟಡಿ ಪ್ರಕಾರ ಮನುಷ್ಯರ ಮೆಂಟಾಲಿಟಿ, ಲೈಫ್ ಸ್ಟೈಲು 5 ವರ್ಷಕ್ಕೊಂದ್ಸತಿ ಚೇಂಜ್ ಆಗತ್ತೆ ಅಂತೆ. ಅದಕ್ಕೆ ಜನ ಯಾವಾಗಲೂ ಒಂದೇ ಥರ ಇರಲ್ಲ. ಅದಕ್ಕೆ ಈ ರಾಜಕಾರಣಿಗಳು ಜನರನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಜನ ತೊಟ್ಲಲ್ಲಿರೋ ಮಗು ಥರ, ಹಾಲು ಕೊಟ್ಟರೆ ಹಾಲು ಅಂತ ಕುಡಿತಾರೆ, ನೀರು ಕೊಟ್ಟರೆ ನೀರು ಅಂತ ಕುಡಿತಾರೆ. ಇದ್ದಕ್ಕಿದ್ದಂಗೆ ರೊಚ್ಚಿಗೆದೊಳ್ತಾರೆ. ಕಾರಣ ಕಂಡಿಡಿಯೋಕ್ಕೆ ಆಗಲ್ಲ. ಹಸುವಾಗತ್ತೋ ಹೆದರ್ಕೊಂತಾರೋ ಒಂದೂ ಗೊತ್ತಾಗಲ್ಲ. ವಿಕ್ರಮ್, ನಿನ್ ಸೀಟ್ ಕೂತ್ ಬಂದಿದೆ. ಈ ಸರಿ ಚುನಾವಣೆಗೆ ನಿನಗೆ ಸೀಟ್ ಕೊಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿನ್ ಮೇಲೆ 100 ಕಂಪ್ಲೇಂಟ್ ಇದೆ ಹೈಕಮಾಂಡ್ ಟೇಬಲ್ ಮೇಲೆ. ಕಾಂಪೌಂಡ್ ಬಿದ್ದಿದ್ದು, ಸ್ಕೂಲ್ ವ್ಯಾನ್ ಆಕ್ಸಿಡೆಂಟ್ ಆಗಿದ್ದು, ಜನ ನಿಂಗೆ ಸಾರಿ, ಇದೆಲ್ಲ ಹೈಕಮಾಂಡ್ಗೆ ಗೊತ್ತಾಗೋಗಿದೆ. ಈ ವಿಷಯಗಳೆಲ್ಲ ಹೈಕಮಾಂಡ್ ಮುಂದೆ ಸ್ಟ್ರಾಂಗ್ ಆಗಿ ಹೋದರೆ ಈ ಸತಿ ಚುನಾವಣೆಯಲ್ಲಿ ನಿಂಗೆ ಸೀಟ್ ಸಿಗೋದು ಡೌಟು. ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಮೀಟಿಂಗ್ ಇದೆ. ನಾವು ಅಲ್ಲಿಗೆ ಹೋಗಲೇಬೇಕು. ಹೋಗೋಕ್ಕಿಂತ ಮುಂಚೆ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಐ ರಿಪೀಟ್ ಅಗೇನ್, ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಮೀಟಿಂಗ್. ಬಿ ಪ್ರಿಪೇರ್ಡ್. ಎದ್ದು ಬಿಟ್ರಲ್ಲಿ ಏನೇ ಮಾಡೋದೀಗ? ಅವರು ಬಾತ್ರೂಮ್ ಹೋಗ್ತಾರೆ, ಮತ್ತೆ ಬಂದು ಮಲ್ಕೊಳ್ತಾರೆ. ಲೇ, ಟೈಮ್ ಆಗೋಯ್ತು ಕಣೆ, ಇನ್ನು 10 ನಿಮಿಷ ಇರೋದು, ಬಸ್ ಬಂದ್ಬಿಡುತ್ತೆ. ಸರಿ, 1 ನಿಮಿಷ ಇರಕ್ಕ. ಬಂದ್ರೇನೆ. ಬಂದ್ರು. ಅಕ್ಕ, ನಾನು ಬಸ್ ಸ್ಟಾಪ್ವರೆಗೂ ಬರ್ತೀನಿ ಕಣೆ. ಬೇಡ ಕಣೆ, ನಾನು ಹೋಗ್ತೀನಿ, ಆಗಲೇ ಟೈಮ್ ಆಗುತ್ತೆ. ಬಾಯ್. ಸರಿ, ಹುಷಾರು. ಬೇಗ ಹೋಗಿ ಬೇಗ ಬಂದ್ಬಿಡು. ಸರಿ, ಬಾಯ್. ಬಾಯ್ ಕಣೆ, ಹುಷಾರು. ಬಾಯ್. ಅಯ್ಯೋ, ಅಕ್ಕ ಮೊಬೈಲ್ ಎಲ್ಲೇ ಬಿಟ್ಟು ಹೋಗಿದ್ದಾಳೆ. ಏನು ಮಾಡೋದೀಗ?
ನಾನು ತರಲೇ ಇಲ್ವಾ? ಅಥವಾ ಬಸ್ಸಲ್ಲಿ ಏನಾದರೂ ಬಿಟ್ನಾ? ಅಥವಾ ದಾರಿಯಲ್ಲಿ ಎಲ್ಲಾದರೂ ಬೀಳ್ಸ್ಕೊಂಡ್ಬಿಟ್ನಾ? ಅಯ್ಯೋ, ಈಗ ನಾನು ಸಾಹೇಬ್ರನ್ನ ಹೇಗೆ ಮೀಟ್ ಮಾಡೋದು? ಅವ್ರ ಅಡ್ರೆಸ್ ಬೇರೆ ಗೊತ್ತಿಲ್ಲ, ಅವ್ರ ನಂಬರು ನೆನಪಿಲ್ಲ. ಏನು ಮಾಡೋದೀಗ? ಹನ್ನೊಂದು ಗಂಟೆಗೆ ಮೀಟಿಂಗ್ ಇದೆ, ನೆನ್ಪಿದ್ಯಾ? ನೆನಪಿದೆ. ಇತ್ತೀಚೆಗೆ ಮನ್ಸು ಬೇರೆ ಕಡೆನೆ ವಾಲ್ತಾ ಇರತ್ತೆ. ನಿಮ್ಮ ಮಗನ್ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತಾ? ಸೀಸ್ ಆಗಿತ್ತಲ್ಲ, ಡ್ರಂಕ್ ಅಂಡ್ ಡ್ರೈವ್ ಅಂತ. ನೆನ್ನೆ ಸಿಕ್ತು. ಕುಡಿಯೋದು ನಿಲ್ಸೋದಕ್ಕೆ ಹೇಳಿ. ಕರಳು ಬೆಳಗ್ಗಿಂತ ಮುಂಚೆನೆ ಸುಟ್ಟೋಗ್ಬಿಟ್ಟಾತು. ತಪ್ಪ, ನಾನು ಹೈಕಮಾಂಡ್ ಮೀಟಿಂಗ್ ಇದೆ ಅಂತ ನೆನಪಿಸಿದ್ದು. ನೆನಪಿಸಿದ ತಪ್ಪಲ್ಲ, ಆದರೆ ಹೇಳಿ ದಾಟಿ ತಪ್ಪು. ಆರ್ಡರ್ ಮಾಡೋ ದಾಟಿಯಲ್ಲಿ ನಾನು ಮಾತಾಡ್ಬೋದು, ನೀವಲ್ಲ. ದಯವಿಟ್ಟು ಕಣ್ಣೀರು ಹಾಕ್ಬೇಡಿ, ಅಂತ ನಾನೇನು ಹೇಳಿಲ್ಲ. ನೀವು ಮೈ ಮರೆತ್ರೆ ನಮ್ಮ ಕೆಲಸ ಇರಲ್ಲ. ಆ ಇನ್ಸೆಕ್ಯೂರಿಟಿನಲ್ಲಿ ಎಚ್ಚರಿಸ್ಬಿಡ್ತೀವಿ. ಸಾರಿ. ಇಟ್ಸ್ ಓಕೆ. ನೀವು ಹೇಳೋದು ನಾನು ಒಳ್ಳೇದಕ್ಕೆ ಅಂತ ಗೊತ್ತು, ಆದರೆ ನೀವು ಹೇಳೋದು ದಾಟಿ ಬದಲಾಯಿಸ್ಕೊಳ್ಳಿ. ಹೇಗಿದೆ ಹೈಕಮಾಂಡ್ ಮೂಡು? ಏನು ಇನ್ಫಾರ್ಮೇಶನ್? ಚುನಾವಣೆಗೆ ತಕರಾರು ತೆಗಿತಾರೆ ಅನ್ನೋ ಸುದ್ದಿ ಇದೆ. ಕಾರಣ ಕ್ಲಿಯರ್ ಆಗಿ ಗೊತ್ತಿಲ್ಲ, ಆದ್ರೆ ನಾವು ಸರಿಯಾಗಿ ಉತ್ತರ ಕೊಡಬೇಕು. ಹೈಕಮಾಂಡ್ ಅವ್ರು ಯಾವ ಥರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಅವ್ರದ್ದು ಬರೀ ಸಾವಲ್ಲ ಸರ್, ಅದು ಕೊಲೆ ಅಂತ ನಮ್ಗೆ ಅನುಮಾನ ಇದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್. ಅವ್ರ ಹೆಸರೇನು? ಮಧು ಅಂತಿ ಅನ್ನೋ ಹುಡುಗಿನ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ